ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2024ರ ನವೆಂಬರ್ ತಿಂಗಳ ಅಂದರೆ ಮಾರ್ಗಶೀರ್ಷ ಮಾಸದಲ್ಲಿ ಬರುವ ಕಾರ್ತೀಕ ಮಾಸದಲ್ಲಿ ಬರುವ ಈ ಏಕಾದಶಿ ಅಂದರೆ ಈ ಉತ್ಪನ್ನ ಏಕಾದಶಿಯ ಸಂಪೂರ್ಣ ವಿವರಣೆಯನ್ನು ಹಾಗೆ ಕಥೆಯನ್ನು, ನಾವು ಯಾಕೆ ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು, ಇದನ್ನು ಯಾಕೆ ಉತ್ಪನ್ನ ಏಕಾದಶಿ ಅಂತೇಳಿ ಕರೀತಾರೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾವ ರೀತಿ ದಾನ ಧರ್ಮದ ಸೇವೆ ಮಾಡಬೇಕು ಹಾಗೆ ಯಾವ ರೀತಿ ಸಂಕಲ್ಪ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಧಾರ್ಮಿಕ ವಿಚಾರದ ಪ್ರಕಾರ ಉತ್ಪನ್ನ ಏಕಾದಶಿಯ ದಿನವೇ ಏಕಾದಶಿಯ ಮಾತೆಯ ಜನನವಾಗಿದ್ದು, ಹಾಗಾಗಿ ಈ ಏಕಾದಶಿಯ ಹೆಸರು ಉತ್ಪನ್ನ ಏಕಾದಶಿಯಾಗಿದೆ. ಯಾರೆಲ್ಲ ಹೊಸದಾಗಿ ಏಕಾದಶಿಯ ವ್ರತವನ್ನು ಆಚರಣೆ ಮಾಡ್ತೀವಿ, ಉಪವಾಸವನ್ನು ಕೈಗೊಳ್ತೀವಿ ಅನ್ನೋ ಸಂಕಲ್ಪ ಮಾಡೋರಿದ್ರೆ ಈ ದಿನದಿಂದ ಶುರು ಮಾಡ್ಬೋದು ಸ್ನೇಹಿತರೆ. ದೇವಿ ಏಕಾದಶಿಯನ್ನು ವಿಷ್ಣುವಿನ ಶಕ್ತಿ ಸ್ವರೂಪವೆಂದೇ ತಿಳಿಯಲಾಗುತ್ತೆ. ಮುರ ಎಂಬ ರಾಕ್ಷಸನ ವಧೆ ಮಾಡಿದಳು ಈ ದೇವಿ. ದಿನ ಈ ಏಕಾದಶಿ ದೇವಿಯನ್ನು ಉತ್ಪನ್ನ ಏಕಾದಶಿ ಎನ್ನುವ ಹೆಸರಲ್ಲಿ ಪೂಜೆ ಮಾಡ್ತೀವಿ ಸ್ನೇಹಿತರೆ. ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡೋದ್ರಿಂದ ಜನ್ಮ ಜನ್ಮದ ಪಾಪವಷ್ಟೇ ಅಲ್ಲ, ಹಿಂದಿನ ಜನ್ಮಗಳ ಪಾಪವೂ ಕೂಡ ನಾಶವಾಗುತ್ತೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಏಕಾದಶಿಯು ಉತ್ಪನ್ನ ಏಕಾದಶಿ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಸ್ನೇಹಿತರೆ. ಕೆಲವರಿಗೆ ಗೊಂದಲ ಇದೆ, ಕೆಲವರು ಕಾರ್ತಿಕ ಮಾಸ ಅಂತ ಹೇಳ್ತಾರೆ, ಕೆಲವರು ಮಾರ್ಗಶಿರ ಮಾಸ ಅಂತ ಹೇಳ್ತಾರೆ ಅಂತ ಹೇಳಿ ನೀವು ಅನ್ಕೊಳ್ಬೋದು ಸ್ನೇಹಿತರೆ. ಕಾರ್ತಿಕ ಮಾಸದಲ್ಲಿ ಬರುವ ಹುಣ್ಣಿಮೆ ಆ ದಿನ ಚಂದ್ರನು ಮಾರ್ಗಶಿರ ನಕ್ಷತ್ರದ ಜೊತೆಗೆ ಇರ್ತಾನೆ ಸ್ನೇಹಿತರೆ. ಹಾಗಾಗಿ ಆ ದಿನದಿಂದ ಮಾರ್ಗಶಿರ ಮಾಸ ಪ್ರಾರಂಭ ಅಂತಲೇ ಹೇಳುತ್ತೆ ಶಾಸ್ತ್ರಗಳು. ಆದರೂ ಕೂಡ ಈ ಮಾಸವನ್ನು ಪೂರ್ತಿ ಕಾರ್ತಿಕ ಮಾಸ ಅಂತ ಕೂಡ ಪರಿಗಣನೆ ಮಾಡಲಾಗುತ್ತೆ ಸ್ನೇಹಿತರೆ. ಎರಡೂ ರೀತಿಯಲ್ಲಿ ಇದನ್ನು ಒಪ್ಕೊಳ್ಬೋದು. ನಿಮ್ಮ ಮನಸ್ಸಿನ ಗೊಂದಲ ದೂರವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗೆ ಸ್ನೇಹಿತರೆ, ಈ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಏಕಾದಶಿ ಅಂದರೆ ಈ ಉತ್ಪನ್ನ ಏಕಾದಶಿಯನ್ನು ನಾವು ಆಚರಣೆ ಮಾಡೋದ್ರಿಂದ ಜನ್ಮ ಜನ್ಮಗಳ ಪಾಪ ನಾಶವಾಗೋದ್ರ ಜೊತೆಗೆ ಸಿರಿ ಸಂಪತ್ತು ಅಭಿವೃದ್ಧಿ, ಮನುಷ್ಯನ ಮನಸ್ಸಿನ ವ್ಯಾಕುಲತೆ ದೂರವಾಗೋದ್ರ ಜೊತೆಗೆ ಮಹಾವಿಷ್ಣುವಿನ ಅನುಗ್ರಹ ಆಶೀರ್ವಾದದಿಂದ ನಾವು ಬಯಸಿದ ವಿಜಯ ನಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಸುಖ ಸಂಪತ್ತು ನಮಗೆ ಸಮೃದ್ಧಿಯಾಗಿ ಸಿಗುತ್ತೆ ಸ್ನೇಹಿತರೆ. ಮನಸ್ಸಿನ ಉದ್ದೇಶ ಒಳ್ಳೆಯದಿದ್ದಾಗ ನಾವು ಮಾಡುವ ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ನಮಗೆ ತಂದುಕೊಡುತ್ತೆ ಸ್ನೇಹಿತರೆ. ಹಾಗಾದರೆ ನಾವು ಈ ಮಾರ್ಗಶಿರ ಮಾಸದ ಏಕಾದಶಿಯ ತಿಥಿಯ ಆರಂಭವನ್ನು ಯಾವಾಗ ಮಾಡಬೇಕು ಅಂತ ಗೊಂದಲ ಇದೆ ಸ್ನೇಹಿತರೆ. ಯಾಕಂದರೆ 26ನೇ ತಾರೀಕು ಮಾಡಬೇಕು, 27ನೇ ತಾರೀಕು ಮಾಡಬೇಕು ಅನ್ನೋದು ಗೊಂದಲ ಇದೆ. ನವೆಂಬರ್ 25ನೇ ತಾರೀಕು ಸೋಮವಾರ ರಾತ್ರಿ 1:03 ಈ ಏಕಾದಶಿ ತಿಥಿ ಪ್ರಾರಂಭವಾಗುತ್ತೆ ಸ್ನೇಹಿತರೆ. ಅಲ್ಲಿಗೆ ಮಂಗಳವಾರದ ದಿನ ಅಂತಲೇ ನಾವು ಅಂದ್ಕೊಳ್ಬೇಕಾಗತ್ತೆ. ಹಾಗಾಗಿ ನವೆಂಬರ್ 26ನೇ ತಾರೀಕು ಮಂಗಳವಾರ ನಾವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬಹುದು. ಈ ಏಕಾದಶಿಯ ತಿಥಿ ಯಾವಾಗ ಸಮಾಪ್ತಿಗೊಳ್ಳುತ್ತೆ ಅಂದರೆ ಮಂಗಳವಾರ ರಾತ್ರಿನೇ 3:47 ಇದು ಸಮಾಪ್ತಿ ಆಗುತ್ತೆ. ಅಲ್ಲಿಗೆ ಬುಧವಾರಕ್ಕೆ ಬೀಳುತ್ತೆ ಸ್ನೇಹಿತರೆ. ಹಾಗಾಗಿ ಕೆಲವರು ಬುಧವಾರದ ಲೆಕ್ಕಾಚಾರದಲ್ಲೂ ಏಕಾದಶಿಯ ಆಚರಣೆಯನ್ನು ಮಾಡ್ತಾರೆ ವೈಷ್ಣವ ಕ್ಯಾಲೆಂಡರ್ ಪ್ರಕಾರ. ಎರಡೂ ದಿನ ಕೂಡ ಈ ಏಕಾದಶಿಯ ಆಚರಣೆಯನ್ನು ಮಾಡ್ತಾರೆ. ಅವರ ಪ್ರಾಂತ್ಯಗಳಲ್ಲಿ ಯಾವ ರೀತಿಯ ಸಮಯ ಇರುತ್ತೋ ಅದರ ಲೆಕ್ಕಾಚಾರದ ಮೇಲೆ ಅಳೆದು ತೂಗಿ ಈ ಏಕಾದಶಿಯ ಆಚರಣೆಯನ್ನು ಬುಧವಾರ ಮಂಗಳವಾರ 2 ದಿನ ಮಾಡ್ತಾರೆ ಸ್ನೇಹಿತರೆ. ಮಂಗಳವಾರ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಿದ್ದೀವಿ ಅಂದರೆ 3:37 ಮಂಗಳವಾರ ರಾತ್ರಿ 3:47 ಆಗಲೇ ಬ್ರಾಹ್ಮಿ ಮುಹೂರ್ತ ಶುರುವಾಗಿರುತ್ತೆ. ಅಲ್ಲಿಗೆ ಬುಧವಾರದ ಲೆಕ್ಕಾಚಾರಕ್ಕೆ ಬೀಳುತ್ತೆ. ಇಲ್ಲಿಗೆ ನಮಗೆ ಏಕಾದಶಿಯ ತಿಥಿ ಮುಕ್ತಾಯಗೊಂಡಿರುತ್ತೆ. ಆದರೂ ಕೂಡ ಸಮಯದಲ್ಲಿ ಹರಿವಾಸ ಇರೋದ್ರಿಂದ ನಾವು ಬೆಳಗ್ಗೆ 6 ಗಂಟೆಗೆ ನಾವೇನು ಪಾರಾಯಣ ಪೂಜೆ ಎಲ್ಲ ಮುಗಿಸಿದ್ರೂ ಕೂಡ ನಾವು ಅನ್ನಗ್ರಹಣ ಮಾಡೋ ಹಾಗೆ ಇರೋದಿಲ್ಲ ಸ್ನೇಹಿತರೆ. ಪಾರಾಯಣನೂ ಕೂಡ ನಾವು 11 ಗಂಟೆ ನಂತರನೇ ಮಾಡಿ ಉಪವಾಸವನ್ನು ಬಿಡಬೇಕು. ಬೆಳಗ್ಗೆ ಏನು ನಾವು ಪೂಜೆ ಮಾಡ್ಕೊಳ್ಳೋ ರೀತಿಯಲ್ಲಿ ಬುಧವಾರ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ನೈವೇದ್ಯ ನಾಮ ಜಪ ಎಲ್ಲವನ್ನು ಮಾಡ್ಬೋದು. ಆದರೆ ನಾವು ಯಾವುದೇ ಕಾರಣಕ್ಕೂ ಊಟ ಮಾಡಬಾರ್ದು. ಅನ್ನವನ್ನು ಊಟ ಮಾಡಬೇಕು ಅಂದರೆ 11 ಗಂಟೆಯ ನಂತರ, ಅಂದರೆ 1 ಗಂಟೆ ಮೇಲೆ ನಾವು ಊಟವನ್ನು ಮಾಡಬೇಕು. ಅಂದರೆ ಮಧ್ಯಾಹ್ನದ ಲೆಕ್ಕಾಚಾರಕ್ಕೆ ನಾವು ಊಟವನ್ನು ಮಾಡಬೇಕು. ಬೆಳಗ್ಗೆ ಪೂಜೆ ಆದ ನಂತರ ನಮ್ಮ ಕೈಯಲ್ಲಿ ಊಟ ಮಾಡದೆ ಇರೋಕ್ಕಾಗಲ್ಲ ಅಂದವರು ಮಂಗಳವಾರ ಯಾರೆಲ್ಲ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ಬುಧವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಳ್ತಾರಲ್ಲ, ಅವರು ಬೆಳಗ್ಗೆ ಪೂಜೆ ಮುಗಿಸಿದ ನಂತರ ಹಾಲು ಹಣ್ಣು ಸೇವನೆ ಮಾಡ್ಬೋದು. ಆದರೆ ಅನ್ನವನ್ನು ಗ್ರಹಣ ಮಾಡೋ ಹಾಗಿರೋದಿಲ್ಲ ಸ್ನೇಹಿತರೆ. ಯಾಕಂದರೆ ಈ ಸಮಯದಲ್ಲಿ ಹರಿವಾಸ ಸಮಯ ಇರುತ್ತೆ. ಈ ಸಮಯದಲ್ಲಿ ಇನ್ನೂ ದ್ವಾದಶಿ ತಿಥಿ ಶುರುವಾಗಿರೋದಿಲ್ಲ. ದ್ವಾದಶಿ ತಿಥಿ ಶುರುವಾಗೋದು ಬುಧವಾರ ಬೆಳಗ್ಗೆ 11 ಗಂಟೆಯ ನಂತರ ದ್ವಾದಶಿ ತಿಥಿ ಶುರುವಾಗುತ್ತೆ. ಹಾಗಾಗಿ ನಾವು ಈ ದ್ವಾದಶಿ ತಿಥಿಯಲ್ಲೇ ನಾವು ಪಾರಾಯಣವನ್ನು ಮಾಡಿ ಅನ್ನಗ್ರಹಣವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಮತ್ತೊಮ್ಮೆ ನಾವು ಕೈಕಾಲು ಮುಖ ತೊಳೆದು ಪೂಜೆಯನ್ನು ಮಾಡಿಕೊಂಡು ಪಾರಾಯಣವನ್ನು ಮಾಡಿಕೊಂಡು ನಾವು ಊಟವನ್ನು ಮಾಡ್ಬೋದು ಸ್ನೇಹಿತರೆ. ಮಧ್ಯಾಹ್ನದ ಭೋಜನ ಮಾಡ್ಬೋದು. ಕೆಲವರು ಬುಧವಾರನೂ ಕೂಡ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ. ಗುರುವಾರ ಅವ್ರಿಗೆ ಏಕಾದಶಿ ತಿಥಿ ಇನ್ನೂ ಇರುತ್ತೆ. ಅಂದರೆ 6:55 7:30 ಅವರು ಪಾರಾಯಣ ಮತ್ತು ಪೂಜೆ ಎಲ್ಲವನ್ನು ಮುಗಿಸ್ಕೊಂಡು ನೈವೇದ್ಯವನ್ನು ಮಾಡಿ ಊಟವನ್ನು ಮಾಡ್ಬೋದು ಸ್ನೇಹಿತರೆ. ಸಮಯ ಬಹಳ ಕಡಿಮೆ ಇರುತ್ತೆ ಗುರುವಾರದ ದಿನ.
ಈ ರೀತಿಯಾಗಿ ಕೆಲವು ದೇಶ ಮತ್ತು ಪ್ರಾಂತ್ಯಗಳಿಗೆ ಅನುಸಾರವಾಗಿ ನಾವು ಈ ಏಕಾದಶಿ ತಿಥಿಯನ್ನು ಅಳೆದು ತೂಗಿದಾಗ ವ್ಯತ್ಯಾಸಗಳು ಖಂಡಿತ ಬಂದೇ ಬರ್ತವೆ ಸ್ನೇಹಿತರೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಮಾರ್ಗಶಿರ ಮಾಸದಲ್ಲಿ ಸೋಮವಾರ ರಾತ್ರಿ 1:03 ಏಕಾದಶಿ ತಿಥಿ ಶುರುವಾಗುತ್ತೆ. ನಾವು ಮಂಗಳವಾರ ನಮಗೆ ಸೂರ್ಯೋದಯದ ಸಮಯದಲ್ಲಿ ಏಕಾದಶಿ ತಿಥಿ ಇರೋದ್ರಿಂದ ನಾವು ಏಕಾದಶಿ ಆಚರಣೆಯನ್ನು ಮಂಗಳವಾರ ಮಾಡ್ಕೊಳ್ಬಹುದು ಸ್ನೇಹಿತರೆ. ಬುಧವಾರ ಬೆಳಗ್ಗೆ ನಾವು ಪಾರಾಯಣ ಮಾಡಲಿಕ್ಕೆ ಬರೋದಿಲ್ಲ, ಯಾಕಂದರೆ 11 ಗಂಟೆವರೆಗೂ ನಮಗೆ ದ್ವಾದಶಿ ತಿಥಿ ಬಿದ್ದಿರೋದಿಲ್ಲ. ದ್ವಾದಶಿ ತಿಥಿಯಲ್ಲಿ ನಾವು ಪಾರಾಯಣವನ್ನು ಮಾಡಬೇಕು, ಹಾಗೆ ನೈವೇದ್ಯವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಾವು ಅನ್ನವನ್ನು ಗ್ರಹಣ ಮಾಡೋ ಹಾಗಿರೋದಿಲ್ಲ ಈ ಸಮಯದಲ್ಲಿ. ನಾವು ಮಾಮೂಲಿಯಾಗಿ ಬೆಳಗ್ಗೆ ಬುಧವಾರ ಎದ್ದು ಪೂಜೆ ಪುನಸ್ಕಾರಗಳನ್ನು ಎಲ್ಲ ಮಾಡ್ಕೊಳ್ಬೋದು, ನಾಮಜಪ ಎಲ್ಲವನ್ನು ಮಾಡ್ಬೋದು. ಆದರೆ ದೇವರಿಗೆ ಹಣ್ಣು ಹಾಲನ್ನು ನೈವೇದ್ಯ ಮಾಡಿ ನಮಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಸ್ಥಿತಿ ಇದ್ದವರು ಹಣ್ಣು ಹಾಲನ್ನು ಸ್ವೀಕಾರ ಮಾಡ್ಬೋದು. ಅನ್ನವನ್ನು ಯಾವುದೇ ಕಾರಣಕ್ಕೂ ಗ್ರಹಣ ಮಾಡೋ ಹಾಗಿರೋದಿಲ್ಲ ಸ್ನೇಹಿತರೆ, ಏಕಾದಶಿಯ ತಿಥಿಯನ್ನು ಆಚರಣೆ ಮಾಡೋರು. 11 ಗಂಟೆಯ ನಂತರ ನಾವು ಪಾರಾಯಣವನ್ನು ಮುಗಿಸಿ ಮಧ್ಯಾಹ್ನದ ಭೋಜನವನ್ನು ಮಾಡ್ಕೊಳ್ಬೋದು. ಮಂಗಳವಾರ 9:31 1:27 ಶುಭ ತಿಥಿ ಇರುತ್ತೆ. ಈ ಸಮಯದಲ್ಲೂ ಕೂಡ ನಾವು ಪೂಜೆಯನ್ನು ಮಾಡ್ಕೊಳ್ಬೋದು. ಕೃಷ್ಣವರು ದ್ವಾದಶಿ ತಿಥಿಯ ಲೆಕ್ಕಾಚಾರದಲ್ಲಿ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಅವರು ಬುಧವಾರದ ದಿನ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ. ಇಲ್ಲಿ ಎಲ್ಲವೂ ಅವರವರ ನಂಬಿಕೆ ವಿಶ್ವಾಸದ ಮೇಲೆ ಆಧಾರಿತವಾಗಿದೆ. ಯಾವುದೇ ರೀತಿ ನಾವು ಪದ್ಧತಿಯನ್ನು ಅನುಸರಿಸಿ ಮಾಡ್ತೀವಿ ಅಂದರೂ ಕೂಡ ಭಗವಂತ ನಮ್ಮಿಂದ ಕೇಳೋದು ಭಕ್ತಿ, ಶ್ರದ್ಧೆ, ಏಕಾಗ್ರತೆಯನ್ನು, ಒಳ್ಳೆಯ ಮನಸ್ಸಿನ ಸಮರ್ಪಣೆಯನ್ನು ಸ್ನೇಹಿತರೆ. ಅದನ್ನು ಮಾತ್ರ ನಾವು ನೆನಪಿಟ್ಕೊಳ್ಳೇಬೇಕಾಗತ್ತೆ. ಸ್ನೇಹಿತರೆ, ಮಂಗಳವಾರ ಬ್ರಹ್ಮ ಮುಹೂರ್ತದ ಸಮಯ 5:16 6:04 ಇರುತ್ತೆ. ಅಭಿಜಿನ್ ಮುಹೂರ್ತ 11:52 12:33 ಇರುತ್ತೆ ಸ್ನೇಹಿತರೆ. 12:35 ಪ್ರೀತಿ ಯೋಗ, ಬಹಳ ಶುಭ ಯೋಗವಿದು ಸ್ನೇಹಿತರೆ. ಈ ಯೋಗ ಶುರುವಾಗುತ್ತೆ 2:13 ನಂತರ ಆಯುಷ್ಮಾನ ಯೋಗ ಶುರುವಾಗುತ್ತೆ ಸ್ನೇಹಿತರೆ. ದಿನ ಪೂರ್ತಿ ಇರುತ್ತೆ ಸ್ನೇಹಿತರೆ. ಒಂದು ವಿಶೇಷವಾದ ಸೂಚನೆ ಏನಪ್ಪ ಅಂದರೆ, ಈ ಯೋಗದಲ್ಲಿ ಸ್ನೇಹಿತರೆ, ಈ ಪ್ರೀತಿ ಯೋಗ ಹಾಗೂ ಆಯುಷ್ಮಾನ ಯೋಗದಲ್ಲಿ ಮಾಡುವ ಸಂಕಲ್ಪ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ನಾಮಜಪ ಆಗಿರ್ಬೋದು, ಯಾವುದಾದ್ರೂ ಒಂದು ಸರಳ ಪರಿಹಾರವನ್ನು ಉಪಾಯವನ್ನು ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಅದರದ್ದೇ ಆದ ಫಲ ನಿಮಗೆ ಪ್ರಾಪ್ತಿ ಆಗುತ್ತೆ. ನೀವು ಅಂದ್ಕೊಂಡಿರೋ ಇಚ್ಛೆ ನೆರವೇರುತ್ತೆ ಸ್ನೇಹಿತರೆ. ಈ ಸಮಯದಲ್ಲಿ ಕೂಡ ನೀವು ಯಾವುದಾದ್ರೂ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ದೇವರಿಗೆ. ಮಂಗಳವಾರ ಆಯುಷ್ಮಾನ್ ಯೋಗ ಈ ಪ್ರೀತಿ ಯೋಗದ ಸಮಯದಲ್ಲಿ ಸ್ನೇಹಿತರೆ. ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಏಕಾದಶಿಯ ಆಚರಣೆಯನ್ನು ಹೇಗೆ ಮಾಡ್ತೀವಿ ಅಂತೇಳಿ ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಮಾಡೋರಿಗೆ, ಮಾಡದೇ ಇರೋರಿಗೆ ಹೇಳಬೇಕು ಅಂದರೆ ಸ್ನೇಹಿತರೆ, ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನಾವು ದಿನನಿತ್ಯದ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನವನ್ನು ಮಾಡಿಕೊಂಡು ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ನಾವು ಉಪವಾಸದ ವ್ರತದ ಆಚರಣೆಯನ್ನು ಮಾಡಬೇಕು. ಹಾಗೆ ತುಳಸಿ, ಹಳದಿ ಬಣ್ಣದ, ಬಿಳಿ ಬಣ್ಣದ, ಕೆಂಪು ಬಣ್ಣದ ಹೂಗಳಿಂದ ಮತ್ತು ತುಳಸಿಯಿಂದ ನಾವು ಲಕ್ಷ್ಮೀನಾರಾಯಣರನ್ನು ಪೂಜಿಸಿ ನಾವು ಏಕಾದಶಿಯ ವ್ರತದ ಆಚರಣೆಯನ್ನು ಉಪವಾಸವನ್ನು ಮಾಡಬೇಕು ಸ್ನೇಹಿತರೆ. ಸಂಕಲ್ಪದ ರೀತಿಯಲ್ಲಿ ಸಂಕಲ್ಪ ಮಾಡಬೇಕು ಸ್ನೇಹಿತರೆ. ಸಂಕಲ್ಪವನ್ನು ನೀವು ಶಾಸ್ತ್ರೋಕ್ತವಾಗಿ ಬೇಕಾದರೆ ಮಾಡ್ಕೊಳ್ಬೋದು, ಇಲ್ಲವೇ ನನಗೆ ಆ ರೀತಿ ಮಾಡಲಿಕ್ಕೆ ಬರೋದಿಲ್ಲ ಅಂದರೂ ಮುಗ್ಧತೆಯಿಂದ ಕೂಡ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೋದು. ಹೂವು, ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಂಡು ನನಗೆ ತಿಳಿದಷ್ಟು ಮಟ್ಟಿಗೆ ನಿಮ್ಮ ನಾಮಸ್ಮರಣೆಯನ್ನು ಮಾಡುವ, ಹಾಗೆ ನಿಮ್ಮ ಏಕಾದಶಿ ವ್ರತದ ಆಚರಣೆಯನ್ನು ಮಾಡುವ ಸಂಕಲ್ಪವನ್ನು ನಾನು ಮಾಡ್ತಾ ಇದ್ದೀನಿ. ತಿಳಿದೋ ತಿಳಿಯದೆಯೋ ನನ್ನಿಂದ ಏನಾದರೂ ತಪ್ಪುಗಳಾಗಿದರೆ ನನ್ನನ್ನು ಕ್ಷಮಿಸಬೇಕು. ನಿಮ್ಮ ಪೂಜೆಯನ್ನು ಮಾಡುವ ಯೋಗ್ಯತೆಯನ್ನು ನನಗೆ ಕರುಣಿಸಬೇಕು. ಎಲ್ಲ ತಪ್ಪುಗಳನ್ನು ಮನ್ನಿಸಿ ನಮ್ಮನ್ನು ಅನುಗ್ರಹಿಸಬೇಕು, ಆಶೀರ್ವದಿಸಬೇಕು. ಹಿಂದಿನ ಜನ್ಮಗಳ ಪಾಪ ಫಲದಿಂದ ನಾನು ಈ ಜನ್ಮದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ, ನನ್ನನ್ನು ದಯಮಾಡಿ ಕ್ಷಮಿಸಿ, ನಮ್ಮನ್ನು ಅನುಗ್ರಹಿಸಿ, ಉದ್ಧರಿಸಿ, ಕಾಪಾಡಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನಾವು ಸಂಕಲ್ಪವನ್ನು ಮಾಡ್ಕೊಳ್ಬೋದು. ಆ ನಂತರ ಕೈಯಲ್ಲಿ ಹಿಡಿದಿರುವ ಅಕ್ಷತೆ ಮತ್ತು ಹೂವನ್ನು ನಾರಾಯಣನ ಪಾದಗಳಿಗೆ ಸಮರ್ಪಣೆ ಮಾಡಬೇಕು. ನಾರಾಯಣನ ಫೋಟೋ ಇಲ್ಲ ಅಂದರೆ ನೀವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತಾ ಇದ್ದೀರಿ ಅಂದರೆ ಖಂಡಿತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಯಾವುದಾದ್ರೂ ಒಂದು ವಿಗ್ರಹದ ಕೆಳಗೆ ನೀವು ಆ ಹೂವು ಮತ್ತು ಅಕ್ಷತೆಯನ್ನು ಹಾಕ್ಬೋದು ಸ್ನೇಹಿತರೆ. ಮುಗ್ಧತೆಯಿಂದ ಕೂಡ ನಾವು ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಂಡು ನಾವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬೇಕಾಗತ್ತೆ. ಆದರೆ ಈ ಉತ್ಪನ್ನ ಏಕಾದಶಿಗೆ ಒಂದು ವಿಶೇಷವಾದ ಮಹಿಮೆಯ ಕಥೆ ಇದೆ ಸ್ನೇಹಿತರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಉತ್ಪನ್ನ ಏಕಾದಶಿ ದೇವಿಯು ಅವತರಿಸಿದ್ದು ಈ ಏಕಾದಶಿ ಎಂದು. ಹಾಗಾಗಿ ಈ ಏಕಾದಶಿ ಅತ್ಯಂತ ವಿಶೇಷವಾದ ಏಕಾದಶಿ ಅಂತಲೇ ಹೇಳ್ಬೋದು. ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ, ವಿಶ್ವಾಸದಿಂದ, ಶ್ರದ್ಧಾಪೂರ್ವಕವಾಗಿ ಮಹಾಲಕ್ಷ್ಮಿ ಮತ್ತು ವಿಷ್ಣುವನ್ನ ಪರಿಪೂರ್ಣವಾದ ಒಂದು ಶರಣಾಗತಿಯ ಭಾವದಿಂದ ಪೂಜಿಸಿದ್ದೇ ಆದರೆ ಭಕ್ತನು ಸಂಪತ್ತು ಮತ್ತು ಅಭಿವೃದ್ಧಿಯನ್ನು ಜೀವನದಲ್ಲಿ ಹೊಂದುತ್ತಾನೆ ಸ್ನೇಹಿತರೆ. ಪುರಾಣಗಳ ಪ್ರಕಾರ ಮುರ ಎಂಬ ರಾಕ್ಷಸನಿರ್ತಾರಂತೆ. ಅವನ ಒಂದು ರಾಕ್ಷಸ ಪ್ರವೃತ್ತಿಯಿಂದ 3 ಲೋಕಗಳೇ ತಲ್ಲಣಗೊಂಡಿರ್ತವಂತೆ. ಇಂತಹ ಸಂದರ್ಭದಲ್ಲಿ ದೇವತೆಗಳು ಅವನ ಕಿರುಕುಳವನ್ನು ತಾಳದೆ ಪರಮೇಶ್ವರನ ಬಳಿಗೆ ಹೋಗ್ತಾರಂತೆ. ಪರಮೇಶ್ವರನು ಸಹ ಒಂದು ಸೂಚನೆಯನ್ನು ಕೊಡ್ತಾನಂತೆ, ವಿಷ್ಣುವಿನ ಬಳಿ ಹೋಗ್ರಿ, ಅವನೇ ಇದಕ್ಕೆ ಪರಿಹಾರವನ್ನು ಕೊಡ್ತಾನೆ ಅಂತ ಹೇಳಿ ಎಲ್ಲ ದೇವತೆಗಳನ್ನು ವಿಷ್ಣುವಿನ ಬಳಿಗೆ ಕಳಿಸ್ತಾರಂತೆ. ಎಲ್ಲ ದೇವತೆಗಳು ಬಂದು ವಿಷ್ಣುವಿನ ಪಾದಗಳಲ್ಲಿ ಮೊರೆ ಹೋಗ್ತಾರಂತೆ. ಈ ಮುರ ಎಂಬ ರಾಕ್ಷಸನಿಂದ ನಮಗೆ ಮುಕ್ತಿ ಬೇಕು, ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಬೇಕು, ಈ ಸಂಕಟದಿಂದ ನಮ್ಮನ್ನು ಪಾರ್ ಮಾಡಬೇಕು ಅಂತೇಳಿ
ಎಲ್ಲ ದೇವಾನುದೇವತೆಗಳು ವಿಷ್ಣುವಿನ ಮೊರೆ ಹೋಗಿ ಪ್ರಾರ್ಥನೆ ಮಾಡ್ತಾರಂತೆ. ಇಂತಹ ಸಂದರ್ಭದಲ್ಲಿ ವಿಷ್ಣುವು ದೇವತೆಗಳೆಲ್ಲರ ಮನವಿಯನ್ನು ಸಲ್ಲಿಸಿಕೊಂಡು ಮುರ ಎಂಬ ರಾಕ್ಷಸನ ಜೊತೆ ಘೋರವಾದ ಯುದ್ಧವನ್ನು ಮಾಡ್ತಾನಂತೆ ಸ್ನೇಹಿತರೆ. ಇಷ್ಟೇ ಯುದ್ಧವನ್ನು ಮಾಡಿದರೂ ಕೂಡ ಮುರ ರಾಕ್ಷಸ ಸೋಲುವ ಮಾತನ್ನೇ ತಗೊಳ್ಳೋದಿಲ್ಲಂತೆ. ಇಂತಹ ಸಮಯದಲ್ಲಿ ವಿಷ್ಣುವು ಸ್ವಲ್ಪ ವಿಶ್ರಾಂತಿಯ ಮೊರೆ ಹೋಗ್ತಾನಂತೆ. ವಿಶ್ರಾಂತಿ ಅಂದರೆ ಧ್ಯಾನದ ಮೊರೆ ಹೋಗ್ತಾನಂತೆ ಸ್ನೇಹಿತರೆ. ಇಂತಹ ಸಂದರ್ಭದಲ್ಲಿ ಮಹಾವಿಷ್ಣುವು ಹಿಮಾವತಿ ಎಂಬ ಗುಹೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿಯನ್ನು ಮಲಗುವ ಸಲುವಾಗಿ ನಿದ್ರಾವಸ್ಥೆಗೆ ಜಾರ್ತಾನಂತೆ. ಇಂತಹ ಸಂದರ್ಭದಲ್ಲಿ ಮುರನಿಗೆ ಆ ವಿಚಾರ ತಿಳಿದು ಆ ರಾಕ್ಷಸನು ಗುಹೆಯನ್ನು ಪ್ರವೇಶ ಮಾಡಿ ವಿಷ್ಣುವನನ್ನು ಇನ್ನೇನು ಕೊಲ್ಲಬೇಕು ಅಂದಾಗ ವಿಷ್ಣುವಿನಿಂದ ಅಂದರೆ ವಿಷ್ಣುವಿನ ದೇಹದಿಂದ ಮಾಯೆಯ ಪ್ರತಿಸ್ವರೂಪವಾಗಿ ಅಪ್ರತಿಮ ಸೌಂದರ್ಯವತಿಯಾದ ಒಬ್ಬ ದೇವತೆ ಜನನ ಪಡ್ಕೊಂಡು ಆ ಮುರ ಎಂಬ ರಾಕ್ಷಸನ ಜೊತೆ ಯುದ್ಧವನ್ನು ಮಾಡ್ತಾಳಂತೆ ಸ್ನೇಹಿತರೆ. ಘೋರವಾದ ಯುದ್ಧ ನಡೆದ ನಂತರ ಈ ಯುದ್ಧದಲ್ಲಿ ಮುರ ಎಂಬ ರಾಕ್ಷಸನ ವಧೆಯನ್ನ ಈ ದೇವಿ ಮಾಡ್ತಾಳಂತೆ ಸ್ನೇಹಿತರೆ. ಹಾಗಾಗಿ ಈ ದಿನ ವಿಷ್ಣುವು ಆಗ ಎಚ್ಚೆತ್ತು ನೋಡಿದಾಗ ಅವನು ಆಘಾತಕ್ಕೆ ಒಳಗಾಗ್ತಾನಂತೆ. ತನ್ನದೇ ಆದ ಅಂಶ ಯೋಗ ಮಾಯೆಯವಳು ಅಂತ ಹೇಳಿ ವಿಷ್ಣುವಿಗೆ ತಿಳಿದು ಅವಳ ಹೆಸರಲ್ಲಿ ಈ ಉತ್ಪನ್ನ ಏಕಾದಶಿಯ ಆಚರಣೆಯನ್ನು ಮಾಡಿದರೆ ಸಕಲ ಪಾಪಗಳು ನಾಶವಾಗ್ತವೆ ಅಂತೇಳಿ ಆಶೀರ್ವಾದವನ್ನು ಮಾಡ್ತಾರಂತೆ ಸ್ನೇಹಿತರೆ. ಜಗದೋದ್ಧಾರಕನ ಲೀಲೆಯ ಆಟವಾಗಿದೆ, ಎಲ್ಲವೂ ಅವನಿಗೆ ತಿಳಿದಿರುತ್ತೆ. ಆದರೂ ಕೂಡ ತನ್ನನ್ನು ನಂಬಿದ ಭಕ್ತರನ್ನು ರಕ್ಷಿಸಲಕ್ಕೋಸ್ಕರ ಅವನು ಅನೇಕ ರೀತಿಯ ಲೀಲೆಗಳನ್ನು ಮಾಡ್ತಾರೆ ಸ್ನೇಹಿತರೆ. ಅದರಲ್ಲಿ ಈ ಲೀಲೆಯೂ ಕೂಡ ಒಂದಾಗಿದೆ. ಅಂದಿನಿಂದ ಈ ಉತ್ಪನ್ನ ಏಕಾದಶಿಯ ಆಚರಣೆ ಮಹತ್ವಕ್ಕೆ ಬಂದಿದೆ. ಅಂದರೆ ಈ ದೇವಿ ವಿಷ್ಣುವಿನ ಒಂದು ಅಂಶವೇ, ಅಂದರೆ ಶಕ್ತಿಯೇ. ವಿಷ್ಣು ಯೋಗ ನಿದ್ರೆಯಲ್ಲಿ ಧ್ಯಾನದಲ್ಲಿದ್ದಾಗ ಅವರ ಮೇಲೆ ಆಕ್ರಮಣವನ್ನ ಮಾಡದೇ ಇರೋ ಹಾಗೆ ಈ ದೇವಿ ಕಾವಲಾಗಿರ್ತಾಳೆ. ಅಂದರೆ ಯೋಗ ಮಾಯೆ ಆಗಿರ್ತಾಳೆ, ಇವಳು ಸದಾ ಜಾಗೃತಳಾಗಿರ್ತಾಳೆ. ಇಂತಹ ಅವಸ್ಥೆಯಲ್ಲಿ ಮುರ ಎಂಬ ರಾಕ್ಷಸನ ಜೊತೆ ಅವಳು ಯುದ್ಧವನ್ನ ಮಾಡಿ ಘೋರವಾದ ಯುದ್ಧವನ್ನ ಮಾಡಿ ಮುರ ಎಂಬ ರಾಕ್ಷಸನ ವಧೆ ಮಾಡ್ತಾಳೆ. ಈ ಸಂತೋಷದಿಂದ ವಿಷ್ಣುವು ಪ್ರಸನ್ನಗೊಂಡು ಎಲ್ಲಾ ತೀರ್ಥಕ್ಷೇತ್ರಗಳ ಮುಖ್ಯ ಸ್ಥಳವಾಗುವ ವರವನ್ನ ಈ ದೇವಿಗೆ ಕೊಡ್ತಾನಂತೆ ಸ್ನೇಹಿತರೆ. ಈ ರೀತಿಯಾಗಿ ವಿಷ್ಣುವಿನ ದೇಹದಿಂದ ಮಾತಾ ಏಕಾದಶಿ ದೇವಿಯ ಜನನವಾಗತ್ತೆ. ಈ ಕಥೆಯನ್ನು ನೀವು ಪುರಾಣ ಗ್ರಂಥಗಳಲ್ಲಿ ಓದಿರ್ಬೋದು ಸ್ನೇಹಿತರೆ. ಈ ಏಕಾದಶಿಯ ಆಚರಣೆ ಪರಿಪೂರ್ಣಗೊಳ್ಳಬೇಕು ಅಂದರೆ ಸ್ವಲ್ಪ ದಾನ ಧರ್ಮದ ಸೇವೆಯನ್ನು ಕೂಡ ನೀವು ಮಾಡಲೇಬೇಕಾಗತ್ತೆ ಸ್ನೇಹಿತರೆ. ನೀರು, ಅನ್ನ, ವಸ್ತ್ರದಾನ, ಹೀಗೆ ನಿಮ್ಮ ಕೈಲಿ ಏನಾಗುತ್ತೋ ಆ ದಾನದ ಸೇವೆಯನ್ನು ನೀವು ಮಾಡಬೇಕು. ನಿಮಗೆಲ್ಲ ತಿಳಿದಿರೋ ಹಾಗೆ ಈಗ ನೀವು ಏಕಾದಶಿಯ ಆಚರಣೆಯನ್ನು ಮಾಡ್ತಾ ಇದ್ದೀರಾ, ಅಭ್ಯಾಸ ಇದೆ ಅಲ್ವಾ? ಹಾಗಾಗಿ ಹೆಚ್ಚಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಕತೆ ಇದೆ, ಮಹಿಮೆ ಈ ರೀತಿ ಇದೆ, ಹಾಗೆ ಸಮಯವನ್ನು ಕೂಡ ತಿಳಿಸಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಹಾಗಾದರೆ ಈ ಏಕಾದಶಿ ಅಂದರೆ ಈ ಉತ್ಪನ್ನ ಏಕಾದಶಿಯ ಮಹಿಮೆಯನ್ನು, ಕಥೆಯನ್ನು ನೀವು ತಿಳ್ಕೊಂಡಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ. ಅಂದರೆ ಇವತ್ತಿನ ದಿನ ನಾವು ಉತ್ಪನ್ನ ಏಕಾದಶಿಯ ಹೆಸರಲ್ಲಿ ದೇವಿಯನ್ನು ಕೂಡ ನಾವು ಪೂಜೆಯನ್ನು ಮಾಡ್ತೀವಿ. ಅಂದರೆ ವಿಷ್ಣುವಿನ ದೇಹದಿಂದನೇ ಅವತರಿಸಿದ ಯೋಗ ಮಾಯೆಯನ್ನು ನಾವಿವತ್ತು ಪೂಜಿಸ್ತೀವಿ ಉತ್ಪನ್ನ ಏಕಾದಶಿ ಹೆಸರಲ್ಲಿ ಸ್ನೇಹಿತರೆ. ಹಾಗಾಗಿ ಬೆಳಗ್ಗೆ ಕೂಡ ನಾವು ಪೂಜೆಯನ್ನು ಮಾಡಬೇಕು. ಹಾಗಾಗಿ ನಾವು ಬೆಳಗ್ಗೆ ಕೂಡ ವಿಷ್ಣು ಮತ್ತು ಈ ಯೋಗ ದೇವತೆಯಾದ ಈ ಉತ್ಪನ್ನ ದೇವಿಯನ್ನು, ಈ ಉತ್ಪನ್ನ ಏಕಾದಶಿಯ ದೇವಿಯನ್ನು ಪೂಜಿಸಬೇಕು. ಹಾಗೆ ಸಂಜೆ ಕೂಡ ಇವರಿಬ್ಬರನ್ನ ನೆನೆದು ನಾವು ದೀಪಾರಾಧನೆಯನ್ನು ಮಾಡಿ ನಾವು ನಮ್ಮ ಪೂಜೆಯನ್ನು ಮುಗಿಸ್ಬೇಕು ಸ್ನೇಹಿತರೆ. ಮಾರನೇ ದಿನ ಕೂಡ ಪಾರಾಯಣದ ಸಮಯದಲ್ಲೂ ಕೂಡ ಈ ದೇವಿಯನ್ನು ವಿಷ್ಣುವಿನ ಜೊತೆ ಸ್ಮರಣೆಯನ್ನು ಮಾಡಿಕೊಂಡು ಈ ವ್ರತದ ಆಚರಣೆಯನ್ನು ಮುಗಿಸ್ಬೇಕಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ ಸ್ನೇಹಿತರೆ, ಮತ್ತೊಂದು ಅದ್ಭುತವಾದ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಮಂತ್ರವನ್ನು ದಿನನಿತ್ಯ ಏಕಾದಶಿಯ ಸಮಯದಂದು ಜಪಿಸುತ್ತಲೇ ಇರಬೇಕು.